ನಿನ್ನೆ ಒಂದು ಕಾಡಾನೆ ಸತ್ತೋಯ್ತು. ಅದರ ಜಾಗಕ್ಕೆ ಬಂದು ನೀವು ಇವತ್ತು ಹೂವಿನ ಹಾರ ಹಾಕಿದ್ರಿ. ಹೌದು. ನೋಡಿ ನಿಮಗೂ ಕೂಡ ಬೇಜಾರಾಯಿತು. ಅಟ್ಲಿ ಏನಾಗಿದೆ ನಿಜವಾಗ್ಲೂ ಅಲ್ಲಿ? ಈಗ ನಾವಿರೋ ಜಾಗ ಮೂಡಿಗೆರೆ ತಾಲೂಕಿನ ಕುಂದೂರು ಫಾರೆಸ್ಟಿನ ಒಂದು ಭಾಗ. ಇದು 1912ನೇ ಇಸ್ವಿಯಲ್ಲಿ ಮಹಾರಾಜರು ಇಲ್ಲಿ ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ. ಇದು ಭಟ್ಟರ ಗದ್ದೆ ಅಂತ ಒಂದು ಜಾಗ. ಇದು ಈ ಜಾಗದ ಹೆಸರು. ಇಲ್ಲಿ ಎಡದೆ ಕಡೆ ಒಬ್ಬರದ್ದು ಇದೆಲ್ಲ ರಿಸರ್ವ್ ಫಾರೆಸ್ಟ್. ಇದಕ್ಕೆಲ್ಲ ಟೀಕುಡ್ ಹಾಕಿದ್ದಾರೆ. ಏನಾಗಿದೆ ಅಂದರೆ ನಿನ್ನೆ ಇದೆಲ್ಲ ಆನೆಗಳು ಹುಲಿಗಳು ಇರೋ ಜಾಗ. ನಾವು ಈ ಭಾಗದಲ್ಲಿ ಇಲ್ಲಿಂದ ನನ್ನ ಬಲಭಾಗಕ್ಕಿರೋದು ತತ್ಕೊಳ ಫಾರೆಸ್ಟ್ ಅಂತ, ಅದೊಂದು 2000 ಚಿಲ್ಲರೆ. ನನ್ನ ಎಡಭಾಗದಲ್ಲಿರೋದು ಈ ಕಾಡು ಎಲ್ಲ ಸೇರಿದೆ ಇದೆಲ್ಲ ಕುಂದೂರು ಫಾರೆಸ್ಟು. ಇದು ಒಂದು 5000 ಎಕರೆ ಚಿಲ್ಲರೆ. ಒಟ್ಟಿಗೆ ಟೋಟಲ್ ಇಲ್ಲಿಂದ ಮುಂದೆ ಹೋದ್ರೆ ಬಾಸ್ತಿ ಅಂತ ಅದೊಂದು 3000 ಎಕರೆ. ಟೋಟಲ್ ಇದೊಂದು 10ರಿಂದ 12,000 ಎಕರೆ. ಇದು ಆನೆ ಕಾಟಿ ಹುಲಿಗಳದ್ದೇ ಒಂದು ಆವಾಸ ಸ್ಥಾನ. ನಿನ್ನೆ ಏನಾಗಿದೆ, ಇಲ್ಲಿ ಒಂದು 3 ಆನೆಗಳದ್ದು ಒಂದು ಟೀಮ್ ಇತ್ತು. ಅದರಲ್ಲಿ ಒಂದು ಆನೆ ತಪ್ಪಿಸ್ಕೊಂಡಿದೆ, ಬೇರೆ ಬಂದಿದೆ. ಇದೊಂದು 15-16 ವರ್ಷದ ಆನೆ. ಆದರೆ ಈ ಭಾಗದ ಆನೆಗಳಿಗೆ ಕೋರೆ ಉದ್ದ ಬೆಳೆಯೋದು. ಇವೆಲ್ಲ ನಮ್ಮ ಭದ್ರಾ ಆನೆಗಳ ಬ್ರೀಡ್. ಇದು ತುಂಬ ಎತ್ತರ ಉದ್ದ ಕೋರೆಗಳು ಈ ಆನೆಗಳ ಲಕ್ಷಣ. ಇಲ್ಲಿ ಬಂದು ಇದು ಒಬ್ರದ್ದು ಪ್ಲಾಂಟರ್ ತೋಟಕ್ಕೆ ಒಳಗಡೆ ಬರೋಕ್ಕೆ ಈಗೆಲ್ಲ ಹಲಸಿನ ಹಣ್ಣಿನ ಆಸೆಗೆ ಕಾಡು ಬಿಟ್ಟು ಕಾಫಿ ತೋಟಕ್ಕೆ ಬರ್ತಾ ಇದ್ದಾವೆ ಆನೆಗಳು. ಬಂದಿದೆ, ಮಾಮೂಲಿ ಬಂದಂಗೆ ಬಂದಿದೆ. ಅವ್ರೇನು ಮಾಡಿದ್ದಾರೆ, ಬಹುಶಃ ಹಂದಿಗೆ ಅಂತ ಕಾಣ್ತದೆ, ಹಂದಿ ಹಿಡಿಯೋಕ್ಕೆ ಅಂತ ನಮ್ಮ ಕರೆಂಟ್ ಕಂಬದಿಂದ ಎಳೆದು ಕರೆಂಟ್ ಕೊಟ್ಟಿದ್ದಾರೆ. ಆನೆ ಟಚ್ ಆಗಿ ಸತ್ತೋಗಿ 2-3 ದಿವಸದ ಮೇಲೆ ತೋಟದಾರೆ ಹೇಳಿದ್ದಾರೆ ಒಂದು ಆನೆ ಸತ್ತೋಗಿದೆ ಅಂತ. ಆನೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಇದನ್ನ ಈಗ ಸುಟ್ಟಾಕ್ತಾ ಇದ್ದಾರೆ. ನನಗೆ ನಿನ್ನೆ ಸಾಯಂಕಾಲ ಗೊತ್ತಾಯಿತು. ಆದರೆ ಈ ಭಾಗಕ್ಕೆ ಬರಬೇಕಂದ್ರೆ 4 ವೀಲ್ ಜೀಪ್ಗಳೇ ಆಗಬೇಕು, ಮಾಮೂಲಿ ಜೀಪ್ಗಳು ಸಾಧ್ಯನೇ ಇಲ್ಲ ಇಲ್ಲಿ. ಹಾಗೆ ಬೆಳಿಗ್ಗೆ ನಾನು ನನ್ನ ಗೆಟವೇ ಗಾಡಿ ತಗೊಂಡು ಬಂದೆ. ಇಲ್ಲೂ 4 ವೀಲು ಹಾಕಿ ಸುಮಾರೆಲ್ಲ ಒಂದು ಆಫ್ ರೋಡೇ ಆಯಿತು. ಇಲ್ಲಿ ಹಿಂದೆ ಮುಂದೆ ಹೊಡೆದು ಸಿಕ್ಕಾಕೊಂಡು ಏನೇನೋ ಆಯಿತು. ಇಲ್ಲಿ ಮಣ್ಣು ಕಪ್ಪು ಮಣ್ಣು, ಹಾಗಾಗಿ ಇಲ್ಲಿ ಮಳೆ ಬಂದಿರೋದ್ರಿಂದ ಜಾರ್ತದೆ. ಅದಿರಲಿ. ಆಮೇಲೆ ಒಂದು ಪಾಪದ ಆನೆನ ಸಾಯಿಸಾಕಿದ್ದಾರೆ. ಇದು ಆಕಸ್ಮಿಕ ಅಲ್ಲ, ಇದು ಒಂದು ಯೋಜಿತವಾದ ಒಂದು ಯಾವುದೋ ಒಂದು ಷಡ್ಯಂತ್ರ. ಅಂದರೆ ಹಂದಿ ಹಿಡಿಯೋಕ್ಕಾಗಿ, ಹಂದಿ ತಿನ್ನೋಕ್ಕಾಗಿ ಇದು ಮಾಡಿರೋ ಪ್ಲ್ಯಾನ್ ಇದು. ಇಂಥ ಕಾಡುಗಳು ಒಳಗಿರೋ ತೋಟಗಳನ್ನ ಸರ್ಕಾರ ಅವರಿಗೊಂದು ಒಳ್ಳೆ ಬೆಲೆ ಕೊಟ್ಟು ಇವ್ರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸೋದು ಒಳ್ಳೆಯದು. ಯಾಕೆ ಅಂದರೆ ಇದು ಯಾವತ್ತಿದ್ರೂ ಸಮಸ್ಯೆನೇ. ಇಲ್ಲಿ ಕಾಡು ಪ್ರಾಣಿಗಳದ್ದೇ ಇದು ಜಾಗ. ಇದೊಂದು 8-10 ಎಕರೆ ಕಾಫಿ ತೋಟ ಇದ್ರೊಳಗೆ ಸೇರ್ಕೊಂಡಿದೆ. ಇಂಥವು ಎಷ್ಟೋ ಆಗಿದ್ದಾವೆ. ಆನೆ ಸತ್ತಿಲ್ಲ ಅಷ್ಟೇ, ಬೇರೆ ಪ್ರಾಣಿ ಎಲ್ಲ ಸತ್ತು ಅದನ್ನೆಲ್ಲ ಗೊತ್ತಾಗ್ದಂಗೆ ಎಲ್ಲ ಮುಚ್ಚಾಕಿದ್ದಾರೆ. ಆನೆ ಸತ್ತದ್ರಿಂದ ಇವ್ರಿಗೆ ಏನು ಮಾಡೋಕ್ಕಾಗಿಲ್ಲ. ಈಗ ಇದ್ರ ಬಗ್ಗೆ ಅರಣ್ಯ ಇಲಾಖೆಯವರು ಕ್ರಮ ತಗೋಬೇಕು. ಆದಷ್ಟು ಈ ಥರ ರಿಸರ್ವ್ ಫಾರೆಸ್ಟ್ ಒಳಗಿರೋ ಜಾಗಗಳಿಗೆ ಅವರಿಗೊಂದು ಉತ್ತಮ ಬೆಲೆ ಕೊಟ್ಟು ಅವನ್ನೆಲ್ಲ ಫಾರೆಸ್ಟ್ ಲ್ಯಾಂಡ್ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಇದು ಮುಂದುವರಿತಲೇ ಇರ್ತದೆ. ಪಾಪದ ಪ್ರಾಣಿಗಳು ಸತ್ತೋಗ್ತಲೇ ಇದ್ದಾವೆ, ಮುಂದೆನೂ ಸಾಯ್ತವೆ. ಇದೊಂದು ಭಾರಿ ಬೇಜಾರಾಗೋ ವಿಚಾರ. ಒಂದು ಪಾಪದ ಒಂದು 12-14 ವರ್ಷದ ಗಂಡಾನೆ ಈಗ ಸತ್ತೋಗಿದೆ ಅಂತಾರೆ, ಸುಮ್ಮನೆ ಆಗ್ತಾರೆ. ಆದರೆ ಒಂದು ಪಾಪದ ಜೀವಿನ ಈ ರೀತಿ ಕರೆಂಟ್ ಕೊಟ್ಟು ಸಾಯಿಸೋದು ಇವೆಲ್ಲ ಸರಿಯಲ್ಲ. ಇದು ನಾನು ಅದೇ ನನ್ನ ಹಿಂದೆ ಇಲ್ಲಿಂದ ಒಂದು 50 ಮೀಟ್ರ್ ದೂರದಲ್ಲಿ ಅದನ್ನ ಸುಟ್ಟೋಗಿದೆ, ಮುಕ್ಕಾಲು ಹಸಿ ಸುಟ್ಟಿದೆ. ಅಲ್ಲಿ ಪಾಪ ಹುಡುಗರು ಬೆಳಗಿಂದ ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ಅನ್ನ ಇಲ್ಲ, ನೀರಿಲ್ಲ. ನಾವು ಒಂದು ಸ್ವಲ್ಪ ಏನೋ ತಂದ್ಕೊಂಡಿದ್ದು ಅದನ್ನು ಕೊಟ್ಟು ಅವ್ರ ಜೊತೆನೇ ತಿಂದು ಅವರಿಗೂ ಖುಷಿ ಆಯಿತು. ಯಾಕೆ ಅಂದರೆ ಅವರು ನಿನ್ನೆ ರಾತ್ರಿ ಕೆಲವರು ಊಟ ಮಾಡಿಲ್ವೋ, ರಾತ್ರಿಯಿಂದ ಇಷ್ಟವರೆಗೂ ಅವರು ಉಪವಾಸನೇ ಇದೆ. ಅಲ್ಲಿ ನೀರು ಕುಡಿಯೋಕ್ಕೆ ನೀರಿಲ್ಲ, ಅವರು ನೀರು ತಂದಿಲ್ಲ. ನಮ್ಮ ಹತ್ರ ಇರೋ ಫುಡ್ ಕೊಟ್ಟು ಪಾಪ ಅಂತೂ ಸೌದೆ ಹೊತ್ತಾಕೋದು. ಆಮೇಲೆ ಅವರೇ ಸೌದೆ ಕಡಿಬೇಕು, ಸೌದೆ ಹೊರಬೇಕು. ಒಂದು ಆನೆ ಸುಡೋಕ್ಕೆ ಎಷ್ಟು ಸೌದೆ ಬೇಕು ಅಂತ ಎಲ್ಲ ನೀವೇ ಊಹಿಸ್ಕೊಳ್ಳಿ. ಕಡಿಮೆ ಅಂದರು ಒಂದು 3-4 ಟ್ರ್ಯಾಕ್ಟರ್ ಸೌದೆಗಳು ಬೇಕು. ಮಳೆ ಬಂದರೆ ಕಷ್ಟ ಅಲ್ವಾ? ಆಮೇಲೆ ಮಳೆ ಬಂದರೆ ಒಳ್ಳೆ ಸೌದೆಗಳಾದರೆ ಮಳೆ ಬಂದಷ್ಟು ಬೆಂಕಿ ಜೋರು ಹೊತ್ತದೆ.
ಆದರೆ ಸೌದೆಗಳು ಜಾಸ್ತಿ ಇರಬೇಕು, ದೊಡ್ಡ ದೊಡ್ಡ ಸೌದೆಗಳಿರಬೇಕು. ಇಲ್ಲಿ ಸೌದೆಗಳಿದ್ದಾವೆ, ಆದರೆ ಸೌದೆ ಹೊರಕ್ಕೆ ಈ ಪಾಪದ ಹುಡುಗರು ಸೌದೆ ಹೊರಬೇಕು. ಅದು ತುಂಬ ಇಳಿಜಾರು, ಜೊತೆಗೆ ಇದು ಕಪ್ಪು ಮಣ್ಣಾಗಿರೋದ್ರಿಂದ ನೀರು ಬಿದ್ದು ಕೂಡಲೇ ಜಾರುತ್ತೆ. ಅವರಿಗೆ ಬಿದ್ದು ಸೊಂಟ ಗಿಂಟ ಹೋಗೋ ಚಾನ್ಸು ಇರ್ತದೆ. ಮತ್ತು ಅದ್ರ ಜೊತೆಗೆ ಜಿಗಣೆಗಳು, ಜಿಗಣೆಗಳು ಅವರು ಕುತ್ತಿಗೆ, ಕಿವಿ ಎಲ್ಲ ಕಡೆಯೂ ಕಚ್ಚಿದ್ದಾವೆ. ಆ ಜಿಗಣೆ ತೆಗಿಯೋದು, ಸೌದೆ ಹೊರೋದು ತುಂಬ ಕಷ್ಟಪಡ್ತಾ ಇದ್ದಾರೆ ಹುಡುಗರು, ನಮ್ಮ ETF ಹುಡುಗರು. ಈಗಾಗಲೇ ಇನ್ನೇನು ಒಂದು 40% ಇದೆ, ತಳಭಾಗ ಹೊತ್ತೋಗಿರೋದಿಲ್ಲ. ಆಮೇಲೆ ಕರುಳು ಸುಟ್ಟು ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಸುತ್ತಮುತ್ತ ಒಂದು 2-3 ಕಿಲೋಮೀಟ್ರಿಗೆ ಗಮ್ ಅಂತ ಒಂದು ಸ್ಮೆಲ್ ಬರ್ತದೆ. ಇಲ್ಲಿ ಅಕ್ಕಪಕ್ಕದ ನಾಯಿಗಳೆಲ್ಲ ವಾಸನೆ ಹಿಡ್ಕೊಂಡು ಹುಡ್ಕೊಂಡು ಬರ್ತಾ ಇದ್ದಾವೆ, ಏನಾದರೂ ಒಂದು ಮೂಳೆ ಸಿಗ್ತದ ಅಂತ. ಆದರೆ ಸಿಗಲ್ಲ. ಅದು ಇವತ್ತು ಸಾಯಂಕಾಲ ನಾಳೆ ಬೆಳಗ್ಗೆಗೆ ಪೂರ್ತಿ ಬೆಂದು ಹೋಗುತ್ತೆ. ಇದೊಂದು ಅಮಾನುಷ ಇದು ಕೆಲಸ. ಆಮೇಲೆ ಮುಂದಾಲೋಚನೆ ಬೇಕು. ಆನೆ ಇರೋ ಜಾಗದಲ್ಲಿ ನಾವು ಇಲ್ಲಿ ಹಂದಿ ಹಿಡಿಯೋಕ್ಕೆ ಕರೆಂಟ್ ಕೊಡೋದು ತಪ್ಪು ಅನ್ನೋದು. ಆಮೇಲೆ KEBಯರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಅದು ಯಾರು ಅದಕ್ಕೆ ಸಂಬಂಧಪಟ್ಟವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಅವರಿಗೆ ಕೇಸ್ ಹಾಕಬೇಕು. ಆದರೆ ಸತ್ತೋಗಿರೋ ಆನೆ ಸತ್ತೋಯ್ತು, ಅದನ್ನ ಮತ್ತೆ ವಾಪಸ್ ಬರಲ್ಲ. ಇನ್ನು ಮುಂದೆ ಹಿಂಗಾಗ್ದಂಗೆ ಎಲ್ಲ ನೋಡ್ಕೋಬೇಕು, ಎಚ್ಚರಿಕೆ ಕೊಡಬೇಕು. ಫಾರೆಸ್ಟ್ ಇಲಾಖೆಯವರು ಈ ಭಾಗದ ಫಾರೆಸ್ಟ್ಗಳು, ಗಾರ್ಡ್ಗಳು ಒಂದು ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಈಗ ಆನೆಗಳು ಕಾಡಿಂದ ಕಾಫಿ ತೋಟಕ್ಕೆ ಏಕೆ ಬರ್ತವೆ ಅಂದರೆ ಹಲಸಿನ ಹಣ್ಣನ್ನ ಹುಡ್ಕೊಂಡು ಬರ್ತಾ ಇದ್ದಾವೆ. ಇನ್ನೊಂದು ತಿಂಗಳಷ್ಟೇ, ಆಮೇಲೆ ಯಾವುವು ಎಲ್ಲ ವಾಪಸ್ ಹೋಗ್ತವೆ. ಈಗ ನಮ್ಮಲ್ಲೂ ಅಷ್ಟೇ, ನಮ್ಮ ಕುದುರೆಮುಖದಿಂದ ನಾನು ನಮ್ಮ ಶಿರಾಡಿ ಚಾರ್ಮುಡಿ ಶಿರಾಡಿ ಘಾಟಿಂದ ಶಿರಾಡಿ ಘಾಟ್, ಅಲ್ಲಿಂದ ಮುಂದೆ ಬಿಸಿಲೆ ಘಾಟ್ವರೆಗೂ ನಾನು ನೋಡಿದ್ದೀನಿ. ಕಾಡಲ್ಲಿ ವೆಸ್ಟರ್ನ್ ಘಾಟ್ ಆನೆಗಳೆಲ್ಲ ಕಾಫಿ ತೋಟಕ್ಕೆ ಬರ್ತಾ ಇದ್ದಾವೆ, ಅದು ಹಲಸಿನ ಹಣ್ಣು ತಿನ್ನೋಕ್ಕಾಗಿ. ಇನ್ನೊಂದು ಸ್ವಲ್ಪ ದಿವಸ ಮತ್ತೆ ಅವು ಮತ್ತೆ ಬರಲ್ಲ. ಸ್ವಲ್ಪ ಫಾರೆಸ್ಟ್ ಇಲಾಖೆಯವರು, ಕಾಫಿ ತೋಟದವರು ಕೇರ್ಫುಲ್ಲಾಗಿರಬೇಕು. ಇಷ್ಟಾಗಿದೆ. ಬನ್ನಿ, ಬರಲಿ ಬರಲಿ ಬರಲಿ, ಹೋಗ್ಲಿ ಹೋಗ್ಲಿ, ಇನ್ನೂ ಹೋಗ್ಲಿ. ಹಾಂ ಸಾಕು. ಹಾಂ ಬೇಡ, ಆಗುತ್ತೆ ಇಲ್ಲ.